ಉಪ್ಪಿನಕಾಯಿಯಲ್ಲಿ ತುಂಬ ಇಷ್ಟ ಆಗೋ ಉಪ್ಪಿನಕಾಯಿ ಅಂತಂದರೆ ಮಾವಿನ ಮಿಡಿ ಉಪ್ಪಿನಕಾಯಿ. ಅದು ಬಿಟ್ಟರೆ ನನಗೆ ಈ ಅಮಟೆಕಾಯಿ ಉಪ್ಪಿನಕಾಯಿ ಇದು ಸಹ ವರ್ಷದಲ್ಲಿ ಒಮ್ಮೆನೇ ಸಿಗೋದು. ಈ ಎಳೆ ಅಮಟೆಕಾಯಿ ಉಪ್ಪಿನಕಾಯಿ ಅಂತೂ ಒಳ್ಳೆ ಪರಿಮಳವಾಗಿ ತುಂಬ ರುಚಿಯಾಗಿರುತ್ತೆ. ನನ್ನ ಅಮ್ಮ ಮಾಡುವಂತಹ ವಿಧಾನದಲ್ಲಿ ನಾನಿವತ್ತು ಅಮಟೆಕಾಯಿ ಉಪ್ಪಿನಕಾಯಿ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಸರಿಯಾಗಿ ಮಾಡಿದ್ರೆ 1 ವರ್ಷಗಳ ಕಾಲ ಈ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಊಟದ ಜೊತೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್, ಒಂದು ಯೂನೀಕ್ ಆದಂತಹ ಪರಿಮಳ ಇರುತ್ತೆ ಅಮಟೆಕಾಯಲ್ಲಿ. ಅದೇ ಸಹ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಎಳೆ ಅಮಟೆಕಾಯಿಯನ್ನು ತೊಗೊಂಡಿದ್ದೀನಿ. ಗೊತ್ತಿಲ್ಲದೆ ಇರೋರಿಗಾಗಿ ತೋರಿಸ್ತಾ ಇರೋದು. ನೋಡಲಿಕ್ಕೆ ಒಳ್ಳೆ ಮಾವಿನ ಮಿಡಿ ಥರನೇ ಇರುತ್ತೆ. ಒಳಗೆ ಗೊರಟಾಗಿರಬಾರ್ದು, ಹಾಗೆ ಇರಬೇಕು, ಓಟೆ ಆಗಿರಬಾರ್ದು. ಎಳೆದಾಗಿದ್ದರೆ ಇಡೀದಾಗಲಿ ಹಾಕಿನೂ ಸಹ ನೀವು ಉಪ್ಪಿನಕಾಯಿಯನ್ನು ಮಾಡ್ಕೊಳ್ಬೋದು. ಚೆನ್ನಾಗಿ ತೊಳೆದು ಒಣಬಟ್ಟೆಯಲ್ಲಿ ಒರೆಸಿ ಒಂದು ಅಮಟೆಕಾಯಿನ 2 ಹೋಳು ಅಥವಾ ಸ್ವಲ್ಪ ದೊಡ್ಡದಾಗಿದ್ದರೆ 4 ಹೋಳು ಮಾಡ್ಕೋಬೋದು. ನಾನಾಗಲೇ ಹೇಳಿದಾಗೆ ಈ ಮಾವಿನ ಮಿಡಿ ಹಾಕಿದಾಗೆ ಇಡೀದಾಗಿನೂ ಸಹ ಹಾಕ್ಬೋದು, ಚೆನ್ನಾಗಾಗತ್ತೆ. ನಾನು ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಅರ್ಧ ಕೆಜಿ ಅಮಟೆಕಾಯಿಗೆ ನಾನು ಅರ್ಧ ಕಪ್ಪಿನಷ್ಟು ಉಪ್ಪು ಅಂದರೆ ಕಲ್ಲುಪ್ಪನ್ನು ತೊಗೊಂಡಿದ್ದೇನೆ. 250 ml ಕಪ್ಪದು. ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಉಪ್ಪು ಮುಷ್ಟಿ ಹಿಡಿದ್ರೆ ಬೆಚ್ಚಗಾಗಬೇಕು, ಬಿಸಿ ತಾಗಬೇಕು, ಅಷ್ಟು ಹುರಿದಿಟ್ಕೊಳ್ಳಿ. ನಂತರ ಉಪ್ಪು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಬೌಲನ್ನು ತೊಗೊಂಡು 1 ಹಿಡಿ ಅಮಟೆಕಾಯಿ, 1 ಹಿಡಿ ಉಪ್ಪು ಈ ರೀತಿ ಹಾಕ್ತಾ ಹೋಗೋದು. ಕರೆಕ್ಟಾಗಿ ಆಗುತ್ತೆ ಅದು, ಏನು ಜಾಸ್ತಿ ಆಗಲ್ಲ. ಯಾವಾಗಲೂ ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿನೇ ಇರಬೇಕು ಹೊರತು ಕಡಿಮೆ ಇರಬಾರ್ದು. ಕಡಿಮೆ ಇದ್ದರೆ ಮಾತ್ರ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ನಾನು ನೋಡಿ ಅರ್ಧ ಕೆಜಿ ಅಮಟೆಕಾಯಿಗೆ ಅಷ್ಟು ಉಪ್ಪನ್ನು ಇಲ್ಲಿ ಸೇರಿಸಿದ್ದೇನೆ. ಇದಿಷ್ಟು ಉಪ್ಪನ್ನು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ದಿನ ಚಿರಟೋದಕ್ಕೆ ಬಿಡಿ. ಅದು ಚೆನ್ನಾಗಿ ಚಟ್ಟಬೇಕು, ಅಂದರೆ ಅಮಟೆಕಾಯಿ ಸ್ರಿಂಕ್ ಆಗಬೇಕು. ಅವಾಗ ಇದನ್ನು ಒಂದು ಸೌಟ್ ಹಾಕೋ ಅಥವಾ ಇಲ್ಲ ಇದನ್ನೇ ಚೆನ್ನಾಗಿ ಅಲ್ಲಾಡಿಸಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಆವಾಗ ಉಪ್ಪು ಚೆನ್ನಾಗಿ ಕರಗುತ್ತೆ. ನಾನು ಇದನ್ನು 2 ದಿನ ಬಿಟ್ಟಿದ್ದೇನೆ. 3ನೇ ದಿನ ಬೆಳಗ್ಗೆ ಇದನ್ನು ಉಪ್ಪಿನಕಾಯಿ ಮಾಡಿದ್ದೇನೆ. ನೋಡಿ ತೋರಿಸ್ತಾ ಇದ್ದೀನಿ. ನಾನು ಆವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೆ. ಪೂರ್ತಿಯಾಗಿ ನಾವು ಹಾಕಿರುವಂಥ ಉಪ್ಪು ನೀರು ಒಡೆದಿದೆ ಅಲ್ವಾ, ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಮಟೆಕಾಯಿ ಸಹ ಚಿರಟಿದೆ, ಅಂದರೆ ಸ್ರಿಂಕ್ ಆಗಿದೆ. ಈ ರೀತಿ ಆದರೆ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ, ಅಮಟೆಕಾಯಿಲಿರುವಂತಹ ಹುಳಿ ಬಿಡುತ್ತೆ, ಉಪ್ಪಿನಕಾಯಿ ರುಚಿಯಾಗಿ ಇರುತ್ತೆ. ಈಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಒಣ ಬಟ್ಟೆಯಲ್ಲಿ ಒರೆಸಿಟ್ಕೊಳ್ಳಿ, ನೀರಿನ ಪಸೆ ಇರಬಾರ್ದು. ಇದಕ್ಕೆ ನಾನು ಒಂದು 10-12 ಬ್ಯಾಡಗಿ ಮೆಣಸಿನಕಾಯಿ, ಒಂದು 5-6 ಗುಂಟೂರು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಚೂರು ಬಾಣಲಿಯಲ್ಲಿ ಹಾಕಿ ಗರಿ ಮಾಡ್ಕೊಳ್ಳಿ, ಪುಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಹತ್ರ ಖಾರದ ಪುಡಿನೇ ಇದೆ, ಫ್ರೆಶ್ ಆಗಿರೋ ಖಾರದ ಪುಡಿನೇ ಇದೆ ಅಂತ ಅದನ್ನೇ ಯೂಸ್ ಮಾಡ್ಬೋದು. 1 ಟೇಬಲ್ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ಹುರಿದೇ ಇರುವಂತಹ ಹಸಿ ಸಾಸಿವೆ ಇದು, ಮತ್ತು ಒಳ್ಳೆ ಪರಿಮಳದ ಇಂಗು. ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಾಧ್ಯ ಆಗುವಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಳ್ಬೇಕು. ನಾನು ತೊಗೊಂಡಿರೋ ಅರ್ಧ ಕೆಜಿ ಅಮಟೆಕಾಯಿಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಕಾಗತ್ತೆ. ಈ ಸಾಸಿವೆಯ ಪರಿಮಳನೇ ಒಳ್ಳೆ ಚೆನ್ನಾಗಿರೋದು, ಉಪ್ಪಿನಕಾಯಿಗೆ ರುಚಿಯನ್ನು ಕೊಡೋದು. ಮಾಡಿರೋ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅಮಟೆಕಾಯಿ ಉಪ್ಪಿನಕಾಯಿ ತಯಾರಾಗಿಬಿಡುತ್ತೆ. ತುಂಬ ಸುಲಭ. ಅಮಟೆಕಾಯಿ ಉಪ್ಪಿನಕಾಯಿಗೆ ಮೆಂತೆ ಪುಡಿ ಹಾಕೋದು ಅಥವಾ ಮೇಲಿಂದ ಒಗ್ಗರಣೆ ಹಾಕೋದು ಅದೆಲ್ಲ ಇಲ್ಲ, ಮಾಡಲ್ಲ. ನಿಮಗೆ ಬೇಕು ಅಂತ ಆದರೆ ಇದಕ್ಕೆ ಮೇಲೊಗ್ಗರಣೆಯನ್ನು ಕೊಟ್ಕೊಳ್ಬೋದು. ಎಷ್ಟು ಪ್ರಮಾಣದ ಉಪ್ಪಿನಕಾಯಿಯನ್ನು ನೀವು ಮೊದಲಿಗೆ ಯೂಸ್ ಮಾಡ್ತೀರೋ ಅಷ್ಟಕ್ಕೆ ಒಗ್ಗರಣೆ ಕೊಟ್ಕೊಳ್ಳಿ. ಒಮ್ಮೆಲೆ ಎಲ್ಲದಕ್ಕೂ ಒಗ್ಗರಣೆ ಕೊಟ್ಬಿಟ್ರೆ ಅದು ತುಂಬ ದಿನ ಇಟ್ಟರೆ ಎಣ್ಣೆ ವಾಸನೆ ಆಗುತ್ತೆ. ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಕೊಡೋದಾದರೆ, ನಾನೇನು ಇಲ್ಲಿ ಒಗ್ಗರಣೆ ಕೊಡ್ತಾ ಇಲ್ಲ. ನಾವು ಅಮಟೆಕಾಯಿ ಉಪ್ಪಿನಕಾಯಿಗೆ ಒಗ್ಗರಣೆ ಅಷ್ಟು ಇಷ್ಟ ಆಗಲ್ಲ, ನಾನು ಕೊಟ್ಟಿಲ್ಲ. ಉಪ್ಪಿನಕಾಯಿನ ಯಾವಾಗಲೂ ಗಾಜಿನ ಬಾಟ್ಲಲ್ಲೋ ಅಥವಾ ಪಿಂಗಾಣಿ ಜಾಡಿಯಲ್ಲೋ ಹಾಕಿಡಬೇಕು. ನಾನು ಸಹ ಇಲ್ಲಿ ಗ್ಲಾಸ್ ಕಂಟೈನರ್ನಲ್ಲಿ ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೇನೆ. 1-2 ದಿನ ಆದಮೇಲೆ ಖಾರ ಸಹ ಹಿಡಿದಿರುತ್ತೆ, ರುಚಿಯಾಗಿ ಇರುತ್ತೆ. ಅಮಟೆಕಾಯಿ ಉಪ್ಪಿನಕಾಯಿ ತಯಾರಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.